ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. 2026 ಹೊಸ ವರ್ಷ ಬಂದೇ ಬಿಡ್ತು. ಹಾಗೆಯೇ ವರ್ಷದ ಮೊದಲನೆಯ ತಿಂಗಳು ಜನವರಿಯಲ್ಲಿ ಮೊದಲನೇ ಹಬ್ಬ ಕೂಡ ಸಂಕ್ರಾಂತಿ ಬಂದೇ ಬಿಟ್ಟಿತ್ತು. ಸಂಕ್ರಾಂತಿಯಂದು ನಾವು ಮಾಡಿದ ಪೂರ್ಣ ಪೂಜೆಗಳ ಫಲ ಸಿಗಬೇಕೆಂದರೆ ಎಲ್ಲದಕ್ಕಿಂತಲೂ ಮೊದಲು ಒಂದು ಮುಖ್ಯ ವಿಚಾರವಾಗಿದೆ. ಅದೇ ನಮ್ಮ ಮನೆಯನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು. ಸಂಕ್ರಾಂತಿಯಾಗೂ ಮುಂಚೆ ನಾವು ನಮ್ಮ ಮನೆಯನ್ನು ಸ್ವಚ್ಛ ಮಾಡುವುದು ಅಭ್ಯಾಸ. ಆದರೆ ಮನೆಯನ್ನು ಸ್ವಚ್ಛ ಮಾಡುವಾಗ 5 ಪ್ರಮುಖ ಬದಲಾವಣೆಗಳನ್ನು ನಾವು ತರಬೇಕಾಗಿದೆ. ನಿಮ್ಮ ಅದೃಷ್ಟ ಬದಲಿಸುವಂತಹ 5 ಬದಲಾವಣೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಈ ಕಾಲ ಪ್ರಕೃತಿಯಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ಆದರೆ ಈ ಬದಲಾವಣೆ ನಮ್ಮ ಜೀವನದಲ್ಲೂ ಬರಬೇಕಲ್ಲವೇ? ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಹಣ ಉಳಿತಾಯ ಆಗ್ತಿಲ್ವಾ? ಮನೆಯಲ್ಲಿ ಯಾವಾಗಲೂ ಯಾರಾದರೂ ಒಬ್ಬರು ಕಾಯಿಲೆಗೆ ಬೀಳ್ತಿದ್ದಾರೆ ಅಥವಾ ದಂಪತಿಗಳ ನಡುವೆ ಸಣ್ಣ ವಿಷಯಕ್ಕೂ ಜಗಳ ಆಗ್ತಿದೆಯಾ? ನಿಮ್ಮ ಮನೆಯ ವಾಸ್ತು ಮತ್ತು ಅಲ್ಲಿರೋ ವಸ್ತುಗಳ ಮೇಲೆ ಒಮ್ಮೆ ಗಮನ ಹರಿಸಿ ನೋಡಬೇಕಾದ ಪರಿಸ್ಥಿತಿ ಇದೆ. ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರಬೇಕು ಅಂದರೆ ಮೊದಲು ಅಲ್ಲಿರೋ ದಾರಿದ್ರ್ಯದ ಸಂಕೇತಗಳನ್ನು ಹೊರಹಾಕಬೇಕು. ಇವತ್ತಿನ ಈ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ಒಳಗೆ ನೀವು ಮನೆಯಿಂದ ಯಾವ ವಸ್ತುಗಳನ್ನು ಕಿತ್ತು ಬಿಸಾಕಬೇಕು ಮತ್ತು ಯಾಕೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ದಯವಿಟ್ಟು ಕೊನೆಯವರೆಗೂ ನೋಡಿ. ನಮ್ಮ ಮನೆ ಎನ್ನುವುದು ಕೇವಲ 4 ಗೋಡೆಗಳಲ್ಲ, ಅದು ನಮ್ಮ ಶಕ್ತಿಯ ಕೇಂದ್ರ. ವಿಜ್ಞಾನದ ಪ್ರಕಾರ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಕಂಪನ ಇರುತ್ತದೆ. ಹಳೆಯ, ಮುರಿದ ಅಥವಾ ಉಪಯೋಗಕ್ಕೆ ಬಾರದ ವಸ್ತುಗಳು ಮನೆಯಲ್ಲಿ ಸ್ಥಗಿತ ಶಕ್ತಿಯನ್ನು ಸೃಷ್ಟಿಸುತ್ತವೆ. ಇದು ನಮ್ಮ ಆಲೋಚನೆಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಸಂಕ್ರಾಂತಿ ಹಬ್ಬವು ಸುಗ್ಗಿ ಮತ್ತು ಸಮೃದ್ಧಿಯ ಸಂಕೇತವಾಗಿರುವುದರಿಂದ ಈ ಸಮಯದಲ್ಲಿ ಮನೆಯನ್ನು ಶಕ್ತಿಯುತವಾಗಿರಿಸುವುದು ಅತ್ಯಗತ್ಯ. ಪ್ರಮುಖವಾಗಿ ನೀವು ಮೊದಲು ನಿಮ್ಮ ಮನೆಯಿಂದ ಹೊರಹಾಕಬೇಕಾದ ಮೊದಲ ವಸ್ತು ಎಂದರೆ ಒಡೆದ ಕನ್ನಡಿ ಮತ್ತು ಗಾಜಿನ ಸಾಮಾನಿನ ಅಪಾಯ. ನಿಮ್ಮ ಮುಖ ನೋಡುವ ಕನ್ನಡಿ ನಿಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ. ಇದರಿಂದ ವಾಸ್ತು ದೋಷ ಉಂಟಾಗುತ್ತದೆ. ಒಡೆದ ಕನ್ನಡಿ ಮನೆಯಲ್ಲಿ ದೃಶ್ಯ ದೋಷವನ್ನು ಉಂಟು ಮಾಡುತ್ತದೆ. ಬಿರುಕು ಬಿಟ್ಟ ಗಾಜಿನ ಮೂಲಕ ಬರುವ ಪ್ರತಿಬಿಂಬವು ನಮ್ಮ ಜೀವನದಲ್ಲಿ ಅಸ್ಥಿರತೆಯನ್ನು ತರುತ್ತದೆ. ಆರೋಗ್ಯದ ಮೇಲೆ ಪರಿಣಾಮವನ್ನು ಈ ಒಡೆದ ಗಾಜಿನ ಕನ್ನಡಿಗಳು ಬೀರುತ್ತವೆ. ಒಡೆದ ಗಾಜಿನ ವಸ್ತುಗಳು ಮನೆಯಲ್ಲಿದ್ದರೆ ಮಾನಸಿಕ ಒತ್ತಡ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ಅಂಚು ಮುರಿದ ಕನ್ನಡಿ, ಬಿರುಕು ಬಿಟ್ಟ ಟೀ ಕಪ್ಗಳು ಅಥವಾ ಗಾಜಿನ ಶೋಪೀಸ್ಗಳಿದ್ದರೆ ಅವುಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಹಬ್ಬದ ದಿನದಂದು ಸ್ವಚ್ಛವಾದ ದೊಡ್ಡದಾದ ಕನ್ನಡಿ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿರುವುದು ಐಶ್ವರ್ಯವನ್ನು ಹೆಚ್ಚಿಸುತ್ತವೆ. ಎರಡನೆಯದಾಗಿ, ಸ್ಥಗಿತಗೊಂಡ ಗಡಿಯಾರಗಳು. ಸಮಯ ಯಾರಿಗೂ ಕಾಯುವುದಿಲ್ಲ, ಹಾಗೆಯೇ ನಮ್ಮ ಮನೆಯ ಗಡಿಯಾರವು ನಿಲ್ಲಬಾರದು. ಈ ನಿಂತ ಗಡಿಯಾರಗಳು ನಿಮ್ಮ ಮನೆಯಲ್ಲಿದ್ದರೆ ಅದು ನಿಮ್ಮ ಪ್ರಗತಿಗೆ ಅಡ್ಡಿಯನ್ನು ಉಂಟು ಮಾಡುತ್ತವೆ. ನಿಂತು ಹೋಗಿರುವ ಗಡಿಯಾರವು ನಿಮ್ಮ ವೃತ್ತಿ ಜೀವನ ಅಥವಾ ವ್ಯಾಪಾರದಲ್ಲಿರುವ ಪ್ರಗತಿಯನ್ನು ಸೂಚಿಸುತ್ತದೆ. ಸಮಯ ನಿಂತಿದೆ ಎಂದರೆ ನಿಮ್ಮ ಅಭಿವೃದ್ಧಿಯು ನಿಂತಿದೆ ಎಂದರ್ಥ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಸೆಲ್ ಮುಗಿದಿದ್ದರೆ ತಕ್ಷಣ ಬದಲಿಸಿ. ರಿಪೇರಿ ಆಗದ ಗಡಿಯಾರವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ. ಇದು ಕುಟುಂಬದ ಸದಸ್ಯರಲ್ಲಿ ಸೋಮಾರಿತನ ಮತ್ತು ನಕಾರಾತ್ಮಕತೆಯನ್ನು ತರುತ್ತದೆ. ಗಡಿಯಾರ ಸದಾ ಚಲಿಸುತ್ತಿರಲಿ, ಅದು ನಿಮ್ಮ ಜೀವನದ ಸುಖದ ಸಮಯವನ್ನು ಹತ್ತಿರ ತರುತ್ತದೆ. ಮೂರನೆಯದಾಗಿ ನೋಡುವುದಾದರೆ ಎಲೆಕ್ಟ್ರಾನಿಕ್ ತ್ಯಾಜ್ಯಗಳು. ಇಂದಿನ ಕಾಲದಲ್ಲಿ ಪ್ರತಿ ಮನೆಯಲ್ಲೂ ಸ್ಮಾರ್ಟ್ಫೋನ್, ಇಯರ್ಫೋನ್, ಹಳೆಯ ವೈರ್ಗಳು ಮತ್ತು ಬ್ಯಾಟರಿಗಳ ರಾಶಿ ಇರುತ್ತದೆ. ಇದರಿಂದ ನಿಮ್ಮ ಮನೆಯಲ್ಲಿ ರಾಹು ದೋಷ ಉಂಟಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಟ್ಟು ಹೋದ ಎಲೆಕ್ಟ್ರಾನಿಕ್ ವಸ್ತುಗಳು ರಾಹು ಗ್ರಹದ ಕೆಟ್ಟ ಪ್ರಭಾವವನ್ನು ಬೀರುತ್ತವೆ. ಇದರಿಂದ ಮನೆಯಲ್ಲಿ ಅನಿರೀಕ್ಷಿತ ಖರ್ಚುಗಳು ಮತ್ತು ಅನಾರೋಗ್ಯವು ಕಾಡಬಹುದು. ಹಾಗಾದರೆ ಇದನ್ನು ಶುದ್ಧೀಕರಣ ಹೇಗೆ ಮಾಡುವುದು?
ಸಂಕ್ರಾಂತಿಯ ಮುನ್ನ ಸ್ಟೋರ್ ರೂಮ್ ಕ್ಲೀನ್ ಮಾಡಿ ಉಪಯೋಗಕ್ಕೆ ಬಾರದ ಚಾರ್ಜರ್ಗಳು, ಕೆಟ್ಟು ಹೋದ ಟಿವಿ ಅಥವಾ ರಿಮೋಟ್ಗಳನ್ನು ಮನೆಯಿಂದ ಹೊರಹಾಕಿ. ಇದು ಮನೆಯೊಳಗೆ ಪ್ರಾಣಶಕ್ತಿಯು ಮುಕ್ತವಾಗಿ ಹರಿಯಲು ಸಹಾಯ ಮಾಡುತ್ತದೆ. ನಾಲ್ಕನೆಯದಾಗಿ ಹೇಳಬೇಕಾದರೆ ಹಳೆಯ ಮತ್ತು ಹರಿದ ಪೊರಕೆಗಳು. ಪೊರಕೆಯನ್ನು ನಾವು ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪವೆಂದು ಪೂಜಿಸುತ್ತೇವೆ. ಆದರೆ ಅದಕ್ಕೆ ತನ್ನದೇ ಆದ ಮರ್ಯಾದೆ ಇರಬೇಕು. ಈ ಮುರಿದ ಪೊರಕೆಗಳು ದಾರಿದ್ರ್ಯದ ಸಂಕೇತವಾಗಿರುತ್ತವೆ. ಕಡ್ಡಿಗಳು ಉದುರುತ್ತಿರುವ, ಅರ್ಧಕ್ಕೆ ಮುರಿದಿರುವ ಅಥವಾ ತುಂಬಾ ಹಳೆಯದಾದ ಪೊರಕೆಯಿಂದ ಮನೆ ಗುಡಿಸುವುದು ಲಕ್ಷ್ಮಿಗೆ ಮಾಡುವ ಅಪಮಾನವೆಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ಈಗ ಇದನ್ನು ಏನು ಮಾಡಬೇಕು? ಪೊರಕೆಯನ್ನು ಯಾವತ್ತೂ ಯಾರಿಗೂ ಕಾಣದಂತೆ ಇಡಬೇಕು ಮತ್ತು ಅದನ್ನು ಕಾಲಿನಿಂದ ತುಳಿಯಬಾರದು. ಸಂಕ್ರಾಂತಿ ಹೊಸ ಆರಂಭವಾದ್ದರಿಂದ ಹಳೆಯ ಪೊರಕೆಯನ್ನು ಶನಿವಾರದ ದಿನ ವಿಲೇವಾರಿ ಮಾಡಿ ಹೊಸ ಪೊರಕೆಯನ್ನು ತರುವುದು ಸೌಭಾಗ್ಯವನ್ನು ತರುತ್ತದೆ. 5ನೆಯದಾಗಿ ಒಣಗಿದ ಗಿಡಗಳು ಮತ್ತು ಬಾಡಿದ ಹೂವುಗಳು. ಮನೆ ಎಂದರೆ ಜೀವಂತಿಕೆ ಇರಬೇಕು. ಒಣಗಿದ ಗಿಡಗಳು ಮೃತ್ಯು ಅಥವಾ ನಷ್ಟದ ಸಂಕೇತ. ತುಳಸಿ ಗಿಡ ಮನೆಯ ಮುಂಭಾಗದಲ್ಲಿ ಇದ್ದು ಅದು ಒಣಗಿದ್ದರೆ ಅದು ಮನೆಯ ಯಜಮಾನನಿಗೆ ಅಥವಾ ಆರ್ಥಿಕತೆಗೆ ಅಶುಭ ಎಂದು ಹೇಳಲಾಗುತ್ತದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಗಿಡಗಳಿಗೆ ಸರಿಯಾಗಿ ನೀರು ಹಾಕಿ ಆರೈಕೆ ಮಾಡಿ. ಒಂದು ವೇಳೆ ಗಿಡ ಸಂಪೂರ್ಣ ಒಣಗಿದ್ದರೆ ಅದನ್ನು ಗೌರವಪೂರ್ವಕವಾಗಿ ತೆಗೆದು ಹರಿಯುವ ನೀರಿಗೆ ಬಿಡಿ ಅಥವಾ ಮಣ್ಣಿನಲ್ಲಿ ಹೂತು ಹಾಕಿ. ಆ ಜಾಗದಲ್ಲಿ ಹೊಸ ಹಸಿರು ಗಿಡವನ್ನು ನೆಡಿ. ಮನೆಯೊಳಗೆ ಪ್ಲಾಸ್ಟಿಕ್ ಹೂವುಗಳಿಗಿಂತ ನೈಸರ್ಗಿಕ ಗಿಡಗಳಿಗೆ ಆದ್ಯತೆ ನೀಡಿ. ಈಗ ನೋಡಿದಿರಲ್ಲ ಸ್ನೇಹಿತರೆ, ಸಂಕ್ರಾಂತಿಯಂದು ನಿಮ್ಮ ಮನೆಯಿಂದ ಹೊರಹಾಕಬೇಕಾದ ವಸ್ತುಗಳನ್ನು. ಈಗ ನಾವು ಸಂಕ್ರಾಂತಿಗೆ ಮನೆಯನ್ನು ಸಿದ್ಧಪಡಿಸುವ ರೀತಿಯನ್ನು ನೋಡೋಣ. ಕೇವಲ ವಸ್ತುಗಳನ್ನು ಹೊರಹಾಕಿದರೆ ಸಾಲದು. ಹಬ್ಬದ ಸಂಭ್ರಮ ಮನೆ ತುಂಬಿರಬೇಕು. ಉಪ್ಪಿನ ನೀರಿನಿಂದ ನೆಲ ಒರೆಸಿ ಮನೆ ಕ್ಲೀನ್ ಮಾಡುವಾಗ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪು ಸೇರಿಸಿ. ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಮನೆಯಲ್ಲಿ ಧೂಪ ಹಾಕಿ. ಮನೆಯ ಮೂಲೆ ಮೂಲೆಗೂ ಸಾಂಬ್ರಾಣಿ ಧೂಪ ಅಥವಾ ಅಗರಬತ್ತಿಯ ಹೊಗೆಯನ್ನು ತೋರಿಸಿ. ಇದು ಕ್ರಿಮಿಕೀಟಗಳನ್ನು ದೂರ ಮಾಡುವುದಲ್ಲದೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಸಂಕ್ರಾಂತಿಯಂದು ನಿಮ್ಮ ಮನೆ ಮುಂದೆ ಬಣ್ಣದ ರಂಗೋಲಿಯನ್ನು ಹಾಕಿರಿ. ಸಂಕ್ರಾಂತಿ ಸುಗ್ಗಿಯ ಹಬ್ಬವಾದ್ದರಿಂದ ಮನೆಯ ಮುಂದೆ ದೊಡ್ಡದಾದ ರಂಗೋಲಿ ಬಿಡಿಸಿ ಅದಕ್ಕೆ ಬಣ್ಣ ತುಂಬಿ. ಬಣ್ಣಗಳು ಮನೆಯಲ್ಲಿ ಉತ್ಸಾಹವನ್ನು ಹೆಚ್ಚಿಸುತ್ತವೆ. ಸಂಕ್ರಾಂತಿಯಲ್ಲಿ ಗೃಹಿಣಿಯರ ಪಾತ್ರ ಮತ್ತು ಮಾನಸಿಕ ಸ್ವಚ್ಛತೆ ಹೇಗಿರಬೇಕು? ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯವಾದ ಮಾತು ಹೇಳಬೇಕು. ಕೇವಲ ಮನೆಯನ್ನು ಸ್ವಚ್ಛ ಮಾಡಿದರೆ ಸಾಲದು, ನಮ್ಮ ಮನಸ್ಸನ್ನೂ ಸ್ವಚ್ಛ ಮಾಡಿಕೊಳ್ಳಬೇಕು. ಕಳೆದ ವರ್ಷದಲ್ಲಿ ನಡೆದ ಕಹಿ ಘಟನೆಗಳು, ಯಾರ ಮೇಲೋ ಇರುವ ಕೋಪ ಅಥವಾ ದ್ವೇಷವನ್ನು ಈ ಹಳೆಯ ವಸ್ತುಗಳ ಜೊತೆಗೆ ಹೊರಹಾಕಿ ಸಂಕ್ರಾಂತಿಯ ದಿನ ಹಂಚುವ ಎಳ್ಳು ಬೆಲ್ಲದಂತೆ ನಮ್ಮ ಮಾತುಗಳು ಸವಿಯಾಗಿರಿ. ಬಂಧುಗಳೇ, ಈ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ. ಈ ವಿಡಿಯೋದಲ್ಲಿ ಹೇಳಿದಂತೆ ನಿಮ್ಮ ಮನೆಯನ್ನು ಒಮ್ಮೆ ಪರಿಶೀಲಿಸಿ ಅನಗತ್ಯ ವಸ್ತುಗಳನ್ನು ಹೊರಹಾಕಿ ಮಹಾಲಕ್ಷ್ಮಿಯನ್ನು ಸ್ವಾಗತಿಸಲು ಸಿದ್ಧರಾಗಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ಸಂಕ್ರಾಂತಿಯ ಆ ಸುಂದರ ಕಥೆ ಮತ್ತು ಹಬ್ಬದ ದಿನ ಮಾಡಬೇಕಾದ ವಿಶೇಷ ಪೂಜೆಯ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸುಖಿ ಜೀವನ ನಿಮ್ಮದಾಗಲಿ.